ಹನ್ನಳಿಗೆ ಒಂದು ಹಳೆ ಒಡಂಬಡಿಕೆ ಇತ್ತು. ಅದರ ಹಳೆ ಒಡಂಬಡಿಕೆ ಅಡಿಯಲ್ಲಿ ಅವಳು ಬಂಜೆ ಹಾಕ್ಬಿಟ್ಟಿದ್ಲ. ಅವಳಿಗೆ ಹೊಸ ಒಡಂಬಡಿಕೆ ಬರೆಯುವಂಥ ಒಂದು ಸಮಯ ಬಂತು. ಆತನ ಕರ್ತನ ಪಾದಗಳಿಗೆ ಬಂದು ಬರಿತಾ ಇದ್ದಾಳೆ, ಯೆಹೋವನೇ ನಿನ್ನ ದಾಸಿಯ ಮೇಲೆ ಕರುಣೆ ಇಟ್ಟು ನೀನು ನನಗೆ ಒಬ್ಬ ಮಗನನ್ನು ಕೊಡುವುದಾಗಿದ್ರೆ ನಾನು ಇವತ್ತು ಒಂದು ಒಪ್ಪಂದ ನಿನ್ನ ಜೊತೆ ಮಾಡ್ಕೊಳ್ತೀನಿ, ಒಂದು ಅಗ್ರಿಮೆಂಟ್ ನಿನ್ನ ಜೊತೆ ಮಾಡ್ಕೊಳ್ತೀನಿ. ಆ ಮಗನನ್ನು ನಾನು ನಿನ್ನ ಸೇವೆಗೆ ಒಪ್ಪಿಸ್ಕೊಡ್ತೀನಿ. ಆ ಅಗ್ರಿಮೆಂಟಿನ ಬಲ ನೋಡಿ. ನಂಬರ್ 1, ನಿಮ್ಮ ಅಗ್ರಿಮೆಂಟು ಯೇಸುವಿನ ರಕ್ತದಲ್ಲಿ ಉಂಟಾಗ್ತದೆ. ನಂಬರ್ 2, ನಿಮ್ಮ ಅಗ್ರಿಮೆಂಟು ಯೇಸುವಿನ ನಾಮದಲ್ಲಿ ಉಂಟಾಗ್ತದೆ. ನಂಬರ್ 3, ನಿಮ್ಮ ಅಗ್ರಿಮೆಂಟು ದೇವರ ವಾಕ್ಯದಲ್ಲಿ ಉಂಟಾಗ್ತದೆ. ನಂಬರ್ 4, ನಿಮ್ಮ ಅಗ್ರಿಮೆಂಟ್ಗೆ ಮುದ್ರೆ ಹಾಕೋನು ಪವಿತ್ರಾತ್ಮ ದೇವರು ತಾನೇ. ಪವಿತ್ರಾತ್ಮ ದೇವರು ತಾನೇ ಮುದ್ರೆ ಹಾಕ್ತಾನೆ. ಹನ್ನಳ ಪ್ರಾರ್ಥನೆ ಆ ದಿನ ದೇವ್ರು ಕೇಳ್ದ, ನೋಡೋಣ ಇವಳು ಒಡಂಬಡಿಕೆಯನ್ನು ಇಟ್ಕೊಳ್ತಾಳೋ ಇಟ್ಕೊಳ್ಳಲ್ವೋ. ಸಮುವೇಲನು ಒಪ್ಪದ. ನೋಡಿ, ನಂಬರ್ 2 ಬರ್ತಾ ಇದ್ದೀನಿ. ಒಡಂಬಡಿಕೆ ಬಗ್ಗೆ 2ನೇ ಸಂಗತಿನ ಕಲ್ತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಜನ ಸಿದ್ಧರಾಗಿದ್ದೀರಾ? ಸ್ವಲ್ಪ ಗಟ್ಟಿಯಾಗಿ. ಒಡಂಬಡಿಕೆ ಅಂತ ಹೇಳ್ತೀರಾ? ನಾನಿರುವುದು ಒಡಂಬಡಿಕೆಯಲ್ಲಿ, ನನ್ನ ಕುಟುಂಬ ಇರುವುದು ಒಡಂಬಡಿಕೆಯಲ್ಲಿ. ನಾನು ಬರೀ ನಿಮ್ಮನ್ನು ಉತ್ತೇಜನ ಪಡಿಸ್ತಾ ಇಲ್ಲ, ಈ ಒಡಂಬಡಿಕೆಯಲ್ಲಿ ಇಷ್ಟು ವರ್ಷ ಬದುಕಿದ್ದೀನಿ, ಆ ಒಡಂಬಡಿಕೆಯಿಂದ ಬದುಕಿದ್ದೀನಿ, ಆ ಒಡಂಬಡಿಕೆಯಲ್ಲಿ ನೆಲೆಗೊಂಡಿದ್ದೀನಿ. ಹನ್ನಳಿಗೆ ದೇವರು ಮಗನನ್ನು ಕೊಟ್ಟ. ಈಗ ನೋಡ್ತಾ ಇದ್ದಾನೆ, ನೋಡೋಣ ಇವಳು ಒಡಂಬಡಿಕೆಯಲ್ಲಿ ಕಾಯ್ಕೊಳ್ತಾಳೋ ಒಡಂಬಡಿಕೆಯನ್ನು ಮುರಿದು ಹಾಕ್ತಾಳೋ. ಯಾಕೆ? ಮಗನ ಮಮತೆ ತಾಯಿಗೆ ಬೇರೆ ಮಮತೆಗಳಿಗಿಂತ ಶ್ರೇಷ್ಠ. ಒಪ್ಕೊಳ್ತೀರಾ? ನಮ್ಮವ್ವ ಅವಳೆ ಗೊತ್ತು ಪ್ರಾರ್ಥನೆಯಲ್ಲಿ ಇರ್ತಾನಂತ, ಸ್ವಲ್ಪ ಭಯ ಆದ್ರೂ ಚಿಂತನೆ, ಇವನು ಕಿರಿಸ್ತಾನಂತ ಗೊತ್ತು. ಆ ಭಯನ ಒತ್ತಿಗಿಟ್ಟು ಮಮತೆಗೆ ಎಷ್ಟು ಬಲ ನೋಡಿ. ಆ ಒಂದು ಭಯವನ್ನು ಬದಿಗಿಟ್ಟು ಹಗರೆತ್ತಿ ಅವ್ರ ಧ್ವನಿ ಮೇಲೆ ಗೊತ್ತಾಗ್ತದೆ ಭಯಪಟ್ಟು ಮಾಡ್ತಾ ಇದ್ದಾರಂತ. ಯಾಕಂದ್ರೆ ನಾವು ಯಾವುದೋ ಮೂಲೆಯಲ್ಲಿ ಯಾವುದೋ ತಲೆ, ಅರ್ಥ ಆಯ್ತಲ್ಲ, ಕಷ್ಟಪಟ್ಟು ಜೀವನದ ಗಂಟುಗಳನ್ನು ಬಿಡಿಸ್ತಾ ಇರ್ತೀವಿ. ಅವಾಗ ಇಲ್ಲಿಂದ ಫಸ್ಟ್ ಕ್ವಶನ್, ಯಾವಾಗ ಬರ್ತಿ? ಆಮೇನ್. ಮಮತೆ ಬಲ ತುಂಬ ಸ್ಟ್ರಾಂಗ್. ಆದರೆ ನೆನಪಿರಲಿ, ನಿನ್ನ ಮಮತೆ ಒಡಂಬಡಿಕೆನ ದಾಟ್ಕೊಂಡು ಹೋಗೋದು ಬೇಡ. ಎಷ್ಟು ಜನ ಅರ್ಥ ಆಗ್ತದೆ? ಕೆಲವೊಬ್ಬರಿಗೆ ಈ ಒಡಂಬಡಿಕೆ ಬಲನೇ ಗೊತ್ತಿಲ್ಲ. ಮಕ್ಕಳು ಸ್ವಲ್ಪ ಏನಾದರೂ ಆಗಿಬಿಟ್ರೆ ಬೈಬಲ್ ಓದೋದು ಬಿಟ್ಟರು ಮಕ್ಕಳ ಹತ್ರ ಹೋದ್ರು. ಬೇಡ್ರಿ ಪಾಸ್ಟ್ರು ಏನು ಕಠೋರವಾದ ಸಂಗತಿ ಹೇಳ್ತೀರಾ? ಹೇಳ್ತೀನಿ ಕೇಳಿ. ಕಠೋರ ಆದದ್ದಲ್ಲ, ಈ ಒಡಂಬಡಿಕೆಯಲ್ಲಿ ನಿನ್ನ ಮಗ ಸುರಕ್ಷಿತವಾಗಿರ್ತಾನೆ. ಈ ಒಡಂಬಡಿಕೆಯಲ್ಲಿ ನಿನ್ನ ಮಕ್ಕಳು ಸದೃಢವಾಗಿ ಬೆಳೀತಾರೆ. ನೀನು ಬೆನ್ನು ಬೀಳಬೇಕಾಗಿದ್ದು ಅವರಿಗಲ್ಲ, ನೀನು ಬೆನ್ನು ಬೀಳಬೇಕಾಗಿದ್ದು ನಿನ್ನ ಒಡಂಬಡಿಕೆಗೆ ಸಹಿ ಹಾಕಿದಾನಲ್ಲ. ಮೈ ಬ್ರದರ್, ಐ ಪ್ರೊಫೆಸೈ ಇನ್ ಜೀಸಸ್ ನೇಮ್. ಯೇಸುವಿನ ಹೆಸರಲ್ಲಿ ನಾನು ನಿನ್ನ ಜೀವನ ಮೇಲೆ ಪ್ರವಾದಿಸ್ತೀನಿ. ನನ್ನ ಮಗನಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಗನಿಗೆ ಇನ್ನೂ ಕಣ್ಣುಗಳು ಸರಿ ಇಲ್ಲ, ಇನ್ನೊಬ್ಬರು ನನ್ನ ಮಗಳಿಗೆ ಸರಿ ಮಾತು ಬರ್ತಾ ಇಲ್ಲ ಅಂತ ಸಂಕಟ ಪಡಬೇಡ. ಈ ಒಡಂಬಡಿಕೆಯಲ್ಲಿ ನಿನ್ನ ಕರ್ತವ್ಯವನ್ನು ನೆರವೇರಿಸು. ನಾನು ಯೇಸುವಿನ ಹೆಸರಲ್ಲಿ ನಿನ್ನ ಜೀವಿತದ ಮೇಲೆ ಪ್ರವಾದಿಸ್ತಾ ಇದ್ದೀನಿ. ನಿನ್ನ ಮಗು ನಾರ್ಮಲ್ ಮಗು ಆಗಿ ಬೆಳೀತಾ ಇದ್ದಂಗೆ ನಿನ್ನ ಮಕ್ಕಳು ಸದೃಢವಾದಂಥ ವ್ಯಕ್ತಿಗಳಾಗಿ. ಯಾಕಂದ್ರೆ ನೀನಿರುವುದು ಕರ್ತನ ಒಡಂಬಡಿಕೆಯಲ್ಲಿ, ನೀನು ಇರುವುದು ಒಡಂಬಡಿಕೆಯ ಸಂತಾನದವನು. ನೀನು ಇಷ್ಮಾಯೇಲನ ಸಂತಾನದವನಲ್ಲ, ನೀನು ಇಸಾಕನ ಸಂತಾನದವನಲ್ಲ, ನೀನು ಯೇಸುವಿನ ಸಂತಾನದವನು. ಇಸಾಕನ ಸಂತಾನದವಳಾಗಿದ್ರು ಸಹ 38 ವರ್ಷದಿಂದ ನಡಬಗ್ಬಿಟ್ಟಿತ್ತು ಆ ಹೆಣ್ಮಗಳಿಗೆ. ಆದರೆ ಕ್ರಿಸ್ತೇಸುವಿನ ಶಿಷ್ಯರಲ್ಲಿ ಒಬ್ಬರು ನಡಬಗ್ಗಿ ಸಾಯಲಿಲ್ಲ ರೀ. ಕ್ರಿಸ್ತನ ಶಿಷ್ಯರಲ್ಲಿ 12 ಮಂದಿ ಶಿಷ್ಯರಲ್ಲಿ ಒಬ್ಬರಾದರೂ ಕ್ಯಾನ್ಸರ್ಲಿಂದ ಸಾಯಲಿಲ್ಲ. ಕ್ರಿಸ್ತನ ಶಿಷ್ಯರಾದ 12 ಜನರಲ್ಲಿ ಒಬ್ಬರಾದರೂ ಕುಷ್ಠರೋಗಿಗಳಾಗಿ ಸಾಯಲಿಲ್ಲ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಮೊದಲನೇ ಒಡಂಬಡಿಕೆಯಲ್ಲಿ ಕುಷ್ಠರೋಗಿಗಳು ಹುಟ್ಟಿದ್ರು. ಆದರೆ ಹೊಸ ಒಡಂಬಡಿಕೆ ಶಿಷ್ಯತ್ವದಲ್ಲಿ ಒಬ್ಬರಾದರೂ ಕುಷ್ಠರೋಗಿಗಳಾಗಿ ಹುಟ್ಟಲಿಲ್ಲ. ಹಳೆ ಒಡಂಬಡಿಕೆ ಮೋಶೆ ಧರ್ಮಶಾಸ್ತ್ರದ ಒಡಂಬಡಿಕೆಯಲ್ಲಿ ಬಂಜೆಯರಾಗಿ 12 ಹುಟ್ಟಿದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಅಂತವರು ಹೊರಗಿನಿಂದ ಬಂದರೂ ಸಹ ಕರ್ತನ ಆಲಯದಲ್ಲಿ ಆತನ ಒಡಂಬಡಿಕೆಯಲ್ಲಿ ಆಶೀರ್ವಾದದಲ್ಲಿ ಪ್ರವೇಶಿಸುವವರಾಗಿರ್ತಾರೆ. ಯಾರಾದರೂ ನಂಬುವರಾಗಿದ್ರೆ ಆಮೇಲೆ ಎಂದಾಗಿ ಹೇಳಿ. ಒಡಂಬಡಿಕೆ ದೇವರು ಹನ್ನಳಿಗೆ ಎಷ್ಟು ಅಕ್ಯುರೇಟ್ ಆಗಿ, ನೀನು ನಿನ್ನ ದಾಸಿಯ ಮೇಲೆ
ಕರುಣೆ ಇಟ್ಟು ಒಬ್ಬ ಗಂಡು ಮಗನನ್ನು ಕೊಡುವುದಾಗಿದ್ರೆ ನಾನು ಅವಳನ್ನು ನಿನ್ನ ಸೇವೆಗೆ ಒಪ್ಪಿಸ್ಕೊಡ್ತೀನಂತ ಒಡಂಬಡಿಕೆ ಮಾಡಿಕೊಂಡ್ಲ. ಅದೇ ವರ್ಷ. ಯಾಕೆ ಯಾಕೆ ಅದೇ ದೇವ್ರ ಆತನು ನಾಳೆ ಅಲ್ಲ, ಅದೇ ರಾತ್ರಿ ಕೊಡೋಣ. ಅದೇ ರಾತ್ರಿ ಅದೇ ವರ್ಷ ಅವಳಿಗೆ ಸಮುವೇಲ್ ಹುಟ್ಟದ. ಈಗ ದೇವರು ನೋಡ್ತಾ ಇದ್ದಾನೆ, ಅವಳಿಗೆ ಹುಟ್ಟಬಹುದಿತ್ತಲ್ಲ, ಅವಳಿ ಪ್ರಿನ್ಸ್ ಹುಟ್ಟಬಹುದಿತ್ತಲ್ಲ. ಇಲ್ಲ ನೋಡಿ, ಒಂದು ಕೇಳಿದ್ಲು, ಒಂದೇ ಮಗ ಹುಟ್ಟದ. ದೇವರು ನೋಡ್ತಾ ಇದ್ದಾನೆ ಈಗ ಏನ್ ಮಾಡ್ತಾನಂತ. ಆದ್ರೆ ಅವಳು ಇಸ್ರಾಯೇಲರ ಸ್ತ್ರೀ, ಅವಳು ಇಬ್ರಿಯ ಸ್ತ್ರೀ. ಇಬ್ರಿಯ ಸ್ತ್ರೀ ಅಂದ್ರೆ ಗೊತ್ತಾ? ಫರೋಹನು ಮೋಶೆ ಕಾಲದಲ್ಲಿ ಹುಟ್ಟುವಾಗ ಮಕ್ಕಳನ್ನೆಲ್ಲ ಕೊಲ್ಲಂದ್ರೆ ಏನಂತೀರ ಅವ್ರಿಗೆ? ಸೌಲಗಿತ್ತಿಯರು ಅಂದ್ರೆ ಆಗಿನ ಡೆಲಿವರಿ ಡಾಕ್ಟರ್ಸ್, ಈಗಿನ ಹೆಡ್ ನರ್ಸ್. ಸೂಲಗಿತ್ತಿಯವರು, ಕರೆಕ್ಟ್, ಸೂಲಗಿತ್ತಿಯರು ನರ್ಸ್. ಹಳ್ಳಿಯಲ್ಲಿ ಕೇಳ್ರಿ, ಅವ್ರು ಈಗೂ ಡೆಲಿವರಿ ಹಾಸ್ಪಿಟ್ಲ್ ಬರಲ್ಲ ಪಾಪ, ನರ್ಸ್ಗಳು ಇವರೇ ಓಡೋಗ್ಬೇಕು ಅವ್ರ ಹತ್ರ, ಇವ್ರ ಮೇಲೆ ಅವ್ರು ಉಪಕಾರ ಮಾಡ್ದಂಗೆ ಏನ. ಆಗಿನ ಅವರು ಸೂಲಗಿತ್ತಿಯರು ಬಂದು ಇವನ್ಗೆ ಫರೋಹನ ಕೇಳಿದಂತೆ, ಅಮ್ಮ ಏನು ನೀವು ಹುಟ್ಟಿದ್ದು ಗಂಡ ಆದ್ರೆ ಕೊಲ್ಲಂತ ಹೇಳಿದ್ನಲ್ಲ, ಯಾಕೆ ಕೊಂದಿಲ್ಲ ಅಂತ ಕೇಳಿದ್ರೆ ಸೂಲಗಿತ್ತಿಯರು ಹೇಳಿದ್ರಂತೆ, ಅಯ್ಯ ಹಾಗಲ್ಲ, ಇಬ್ರಿಯರ ಸ್ತ್ರೀಯರು ಐಗುಪ್ತರ ಸ್ತ್ರೀಯರಂತೆ ಅಲ್ಲ. ಇಬ್ರಿಯ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತೆ ಅಲ್ಲ. ನಾವು ಮನೆಗೆ ಹೋಗೋದಕ್ಕಿಂತ ಮುಂಚೆಲೆ ಡೆಲಿವರಿ ಆಗಿ ಮುಗಿದೋಗಿರ್ತದೆ, ನಮ್ಮನ್ನು ಒಳಗೂ ತಗೊಳ್ತಾ ಇಲ್ಲ ಅವರು. ಬೋಲ್ಡ್, ಸ್ಟ್ರಾಂಗ್. ಎಲ್ಲಿಂದ ಬಂತು? ಅವ್ರ ಜೊತೆಗೊಂದು ಒಡಂಬಡಿಕೆ ಇತ್ತು. ಯಾರಾದ್ರೂ ಒಡಂಬಡಿಕೆ ಅಂತ ಹೇಳ್ತೀರಾ? ನಿಮ್ಮೊಟ್ಟಿಗೊಂದು ಒಡಂಬಡಿಕೆ ಇದೆ. ಆ ಒಡಂಬಡಿಕೆಯನ್ನು ಬಿಟ್ಟು ಹೊರಗೆ ಹೋಗಬೇಡಿ. ಆ ರಾತ್ರಿ ದೇವರು ಅವ್ರಿಗೆ ಆಜ್ಞೆ ಕೊಟ್ಟದ್ದ. ಆ ರಾತ್ರಿ ಮರಣದ ದೂತನ ಇಳಿದು ಬರುವಾಗ ಯಾವ ಮನೆಗೆ ರಕ್ತದಿಂದ ರಕ್ತ ಪ್ರೋಕ್ಷಿಸಲ್ಪಟ್ಟಿದ್ದೆವೋ ಆ ಮನೆಯಿಂದ ನೀವು ಹೊರ ಹೋಗಕೂಡದು. ಯಾಕೆ? ನಿಮ್ಮನ್ನ ಗುರುತು, ಆ ರಕ್ತ ನಿಮ್ಮನ್ನ ಗುರುತು, ನಿಮ್ಮ ಜೊತೆಗೆ ಒಡಂಬಡಿಕೆ ಇದೆ ಎಂಬುದಾಗಿ. ನಿನ್ನ ಜೊತೆಗೆ ಒಡಂಬಡಿಕೆ ಇದೆ ಎಂಬುದಾಗಿ ಒಂದೇ ಒಂದು ಗುರುತು, ನೀನು ಹಾಕೊಳ್ಳೋ ಕ್ರಾಸ್ ಅಲ್ಲ, ಒಂದೇ ಒಂದು ಗುರುತು. ಏನದು? ದೇವ್ರ ವಾಕ್ಯ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ ದೇವರ ಆತ್ಮನಿಗೆ ಗೊತ್ತಾಗ್ತದೆ ಇದು ಒಡಂಬಡಿಕೆಯ ಮನೆ. ನಿಮ್ಮ ಮನೆಗಳು ಸಾಧಾರಣ ಮನೆಗಳಲ್ಲ, ನಿಮ್ಮ ಮನೆಗಳು ಒಡಂಬಡಿಕೆಯ ಮನೆ. ಆತ್ಮದಲ್ಲಿ ಅಲ್ಲಿ ಯೇಸುವಿನ ರಕ್ತ ಕಂಡು ಬರ್ತದೆ. ಓಕೆ, ನೀವು ಕ್ರಾಸ್ ಹಾಕದೇ ಇರಲಿ, ಹಾಕೋದು ಅವಶ್ಯ ಇಲ್ಲ. ಒಳಗಡೆ ಯೇಸುವಿನ ರಕ್ತ ಅಲ್ಲಿ ಕಂಡು ಬರ್ತದೆ. ಒಂದು ದಿನ ಸಂಕೇಶ್ವರದಲ್ಲಿ ಒಬ್ಬ ಮನೆ ಪಕ್ಕದಲ್ಲಿ ಒಬ್ಬರಿಗೆ ದೆವ್ವ ಹಿಡಿದಿತ್ತು. ಈ ಮನೆಯಲ್ಲಿರೋದು ಪಾಸ್ಟರ್ ಸ್ಯಾಮ್ ಅವ್ರ ಸಭೆಗೆ ಹೋಗುವಂಥ ಒಬ್ಬ ವಿಶ್ವಾಸಿ. ಅವರು ಹೇಳಿದ್ರಂತೆ, ಒಂದು ದಿನ ಪಕ್ಕದ ಮನೆಯಲ್ಲಿ ಕಿರ್ಚಾಟ ಕೇಳಿಸ್ಬಂತಂತೆ. ಸ್ವಲ್ಪ ವಾಲ್ಯೂಮ್ ಕೊಡಿ. ಕಿರ್ಚಾಟ ಕೇಳಿಸ್ಬಂತಂತೆ. ಇವ್ರು ಏನಾಯ್ತಂತ ನೋಡಕ್ಕೆ ಹೋದ್ರೆ ದೆವ್ವ ಹಿಡಿದ್ಬಿಟ್ಟೈತೆ. ಆಮೇಲೆ ಈಗ ನೋಡಿ, ಒಡಂಬಡಿಕೆಯಲ್ಲಿ ನಿಮ್ಮ ಹೆಸರಿಗೆ ಸಹ ದೇವರು ಎಷ್ಟು ಬಲ ಕೊಟ್ಟಿದ್ದಾನಂತ ಹೇಳ್ತೀನಿ ಕೇಳಿ. ಹೋದ ತಕ್ಷಣ ಇವ್ರು ಹೇಳಿದ್ರಂತೆ, ಯೇಸುವಿನ ಹೆಸರಲ್ಲಿ ಬಿಟ್ಟು ಹೋಗು. ಅದು ಒಂದೇ ಮಾತಿಗೆ ಬಿಟ್ಟು ಹೋಗ್ಬಿಡುತ್ತಂತೆ. ನೋಡಿ, ಅವರು ಮೋಶೆಯನ್ನು ನೋಡಿ ಭಯಪಡುವವರು ಇಸ್ರಾಯೇಲರನ್ನು ನೋಡಿ ಭಯಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಇವಳು ತಮ್ಮ ಪಾಸ್ಟರ್ ಸ್ಯಾಮ್ ಅವ್ರನ್ನ ಕರೆಸ್ಕೊಳ್ಳಿಲ್ಲ. ಇವಳು ಯಾಕೆ? ಸಮಯ ಬಂತು. ಒಡಂಬಡಿಕೆಯಲ್ಲಿ ಬರೀ ಸೇವಕರುಗಳಿಲ್ಲ, ಒಡಂಬಡಿಕೆಯಲ್ಲಿ ನೀವಿದ್ದೀರಾ. ಒಡಂಬಡಿಕೆಯಲ್ಲಿ ಬರೀ ದೊಡ್ಡ ದೊಡ್ಡ ಸೇವಕರಿಲ್ಲ ರೀ. ನಾನು ಹೇಳ್ತಾ ಇದ್ದೀನಿ, ಒಡಂಬಡಿಕೆಯಲ್ಲಿ ನೀವಿದ್ದೀರಾ. ಯು ಆರ್ ಇನ್ ದ ಅಗ್ರಿಮೆಂಟ್, ಯು ಆರ್ ಇನ್ ದ ಕಾವನೆಂಟ್. ಆ ಒಡಂಬಡಿಕೆಯಲ್ಲಿ ನೀವಿದ್ದೀರಾ. ಇವಳು ಹೋಗಿ ಯೇಸುವಿನ ಹೆಸರಲ್ಲಿ ಬಿಟ್ಟು ಹೋಗಂದ ತಕ್ಷಣ ದೆವ್ವ ಕಿರ್ಚಾಡಿ ಬಿಟ್ಟು ಹೋಯ್ತಂತೆ. ಈ ಹುಡುಗಿ ಹೆಸರು ಲತಾ. ಇವಳಿಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಚಿಡಾಸ್ತಾ ಇದ್ದಾರೆ. ದೆವ್ವ ಸಲಾಮ್ ಹೊಡೆದು ಓಡುತ್ತೆ. ಅಗ್ರಿಮೆಂಟ್ ಬಲ ನೋಡಿ, ಒಡಂಬಡಿಕೆ ಬಲ ನೋಡಿ. ಹೊರಗಡೆ ನಿಮ್ಮನ್ನು ಅವ್ರು ಏನಂತಾರೋ ನನಗೆ ಚಿಂತೆ ಇಲ್ಲ, ಒಳಗಡೆಯಲ್ಲಿ ದೆವ್ವ ನಿಮ್ಮನ್ನು ನೋಡಿದ ತಕ್ಷಣ ಓಡಿ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ನಿಮ್ಮ ಹಣೆಯ ಮೇಲೆ ಆ ಯೇಸುವಿನ ರಕ್ತದ ಮುದ್ರೆ, ಆ ಒಡಂಬಡಿಕೆ ಮುದ್ರೆ. ಇವಳಲ್ಲಿ ಹೋದ್ರೆ ಆ ದೆವ್ವ ಇವಳನ್ನು ನೋಡಿ, ಅಮ್ಮ ಬರ್ತೀನಿ. ಮಾರನೇ ದಿನ ಈಗ ಅವ್ರು ಯೇಸುವಿನ ನಂಬದವರಲ್ಲ, ಒಡಂಬಡಿಕೆಯಲ್ಲಿ ಇದ್ದವರಲ್ಲ. ಒಡಂಬಡಿಕೆಯಲ್ಲಿ ಇಲ್ಲದೆ ಇರೋರು ಆರೋಗ್ಯವನ್ನು ಪಡ್ಕೊಂಡು ಹೋಗ್ಬಿಡ್ತಾರೆ. 6 ತಿಂಗಳ ನಂತರ ಮತ್ತೆ ಅನಾರೋಗ್ಯ ಬರ್ತದೆ. ಯಾಕಂದ್ರೆ ಒಡಂಬಡಿಕೆ ಇಲ್ಲ, ಅಗ್ರಿಮೆಂಟ್ ಇಲ್ಲ. ನೋಡಿ, ನಮ್ಮ ಅಗ್ರಿಮೆಂಟ್ ಅಲ್ಲಿ ಸ್ವಲ್ಪ ಅರ್ಥ ಆಗ್ತದೆ ನೋಡಿ. ನಂದು ಸಕ್ಕರೆ ಅಂಗಡಿ, ಸಕ್ಕರೆ ಕಾಯಿಲೆ ಅಲ್ಲ, ನನ್ನದು ಸಕ್ಕರೆ ಅಂಗಡಿ ಅಂದಮೇಲೆ ಯಾವಾಗಲ ಬಾಗಿಲು ತೆರೆದ್ರು ನನಗೆ ಸಕ್ಕರೆ ಸಿಗ್ತದೆ. ನನ್ನ ಪಕ್ಕದಲ್ಲಿ ಇರೋರ್ದು
ಅವ್ರಿಗೆ ಸ್ವಲ್ಪ ಸಕ್ಕರೆ ಬೇಕು, ಅವ್ರು ಅಂಗಡಿ ಹಾಕಲ್ಲ. ಅವ್ರು ಏನಂತಾರೆ, ನನಗೆ ಅಂಗಡಿ ಹಾಕೋದು ತುಂಬ ದುಬಾರಿ ಆಗುತ್ತೆ, ನಿಮ್ಮಿಂದ ಸ್ವಲ್ಪ ಕೊಟ್ಬಿಡಿ ಅಂತ. ತೆಗೆದುಕೊಂಡಿರೋದು 4 ದಿನಕ್ಕೆ ಖಾಲಿ ಆಗಿಬಿಡುತ್ತೆ. ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ. ನಾವು ಹಾಗಲ್ಲ ನೋಡಿ, ನಾವು ಅಂಗಡಿನೂ ತೆಗಿಯೋರಲ್ಲ, ಸಕ್ಕರೆನೂ ಕೇಳೋರಲ್ಲ, ಫ್ಯಾಕ್ಟ್ರಿನೇ ಹಾಕಿಬಿಡೋರು ನಾವು. ಕೆಲವ್ರಿಗೆ ಸಿಟ್ಟು, ಏನು ಮಾತಾಡ್ತಾರೆ, ಹಿಂಗೇನಾಗುತ್ತಾ? ಹೌದ್ರಿ, ಫ್ಯಾಕ್ಟ್ರಿನೇ ಹಾಕ್ಬಿಟ್ಟಿದ್ವಿ. ಯಾಕೆ? ಫ್ಯಾಕ್ಟ್ರಿ ಜೊತೆಗೆ ನಮ್ದು ಅಗ್ರಿಮೆಂಟ್ ಆಗಿದೆ. ಆ ಅಗ್ರಿಮೆಂಟಲ್ಲಿ ಬರ್ದಿದೆ, ನನ್ನ ಹೆಸರಿನಲ್ಲಿ ನನ್ನ ತಂದೆಯನ್ನು ನೀವು ಏನೇನು ಕೇಳ್ಕೊಳ್ತೀರೋ ಅದನ್ನೆಲ್ಲ ಕೊಡ್ತೀನಂತ. ಇದನ್ನ ಆಮೇನ್ ಕೆಲವ್ರು ನೋಡಿದವ್ರು ಅನ್ಬೋದು, ಈ ಕ್ಯಾಮ್ರಾದಲ್ಲಿ ಕಂಡು ಬರ್ತದೆ, ನೋಡಿದವ್ರು ಅನ್ಬೋದು, ಪಾಸ್ಟ್ರು ಕ್ರಾಸ್ ಅಂತಾರೆ, ಅವ್ರ ಬೈಬಲ್ ಮೇಲೆ ಕ್ರಾಸ್ ಇದೆ, ಕಾಣ್ತಾ ಇದೆ ಅಲ್ವಾ? ಅವ್ರ ಬೈಬಲ್ ಮೇಲೆ ಕ್ರಾಸ್. ನನಗೂ ಗೊತ್ತಿರಲಿಲ್ಲ ಇದೆ ಅಂತ. ಮನೆಗೆ ತಂದು ಪ್ಯಾಕೆಟ್ ಬಿಚ್ಚದಾಗ ಮೇಲೆ ಕ್ರಾಸ್ ಇತ್ತು. ಆಗಲೇ ದುಬಾರಿ ಕೊಟ್ಬಿಟ್ಟಿದೆ, ನೀನೇನು ಇರಲಿ ಬಿಡು ಅಂತ ಇಟ್ಕೊಂಡಿರೋದು. ಯಾಕಂದ್ರೆ ಒಳಗಡೆ ಇರೋದು ದೇವರು ಸಜೀವವಾದ ವಾಕ್ಯಗಳು ತಾನೆ. ಆಮೇನ್. ಎಷ್ಟು ಜನ ನನ್ನ ಜೊತೆಗಿದ್ದೀರಾ? ಮಾರನೇ ದಿನ ಫಸ್ಟ್ ಒಡಂಬಡಿಕೆಯನ್ನು ಪಡೆದುಕೊಳ್ಳೋದು ಹೇಗೆ? ಪ್ರಶ್ನೆ ಬರ್ತದ? ನಂಬರ್ 1, ನಂಬಿದ್ದೀರಾ ಯೇಸುವನ್ನು ಆಲ್ರೆಡಿ? ಆ ನಂಬಿಕೆಗೆ ಇನ್ನೊಂದು ಕೂಡಿಸ್ಕೊಳ್ಬೇಕು, ದೇವ್ರ ವಾಕ್ಯನ ಓದೋದು ಪ್ರತಿದಿನ. ಮಾರನೇ ದಿನ ಮತ್ತೆ ಚೀರಾಟ ಸ್ಟಾರ್ಟ್ ಆಯಿತು. ಅಲ್ಲಿಂದ ಯಾರೋ ಓಡಿ ಬಂದರು, ಲತಾ ಅಕ್ಕ. ಲತಾ ಬಾಗಿಲು ತೊಳೆದು, ಏನಾಯ್ತು? ದೆವ್ವ ಬಂದೈತೆ. ಲತಾ ಓಡೋದ್ಲ. ಎಲ್ಲ ಯೇಸುವಿನ ಹೆಸರು ಹೊರಟೋದು. ಒಂದೇ ಆಜ್ಞೆ ಬಿಟ್ಟೋಯ್ತು. ಲತಾ ಮತ್ತೆ ಮನೆಗೆ ಹೋದ್ಲ. 2 ದಿನಗಳ ನಂತರ ಲತಾ ಅಕ್ಕ ಏನಾಯ್ತು? ದೆವ್ವ ಬಂದೈತೆ. ಲತಾ ಹೋದ್ಲು. ದೆವ್ವ ನೋಡು, ಅಯ್ಯೋ ದೇವ್ರಿ, ಅವಳು ಮತ್ತೆ ಬಂದ್ಲ, ಬೇಡ, ಏನನ್ ಬೇಡ, ಹೋಗ್ಬಿಡ್ತೀವಿ. ಲಿಟ್ರಲಿ ಸತ್ಯ ಹೇಳ್ತಾ ಇದ್ದೀನಿ. ಬೇಕಿದ್ರೆ ಪಾಸ್ಟರ್ ಶ್ಯಾಮ್ ಅವ್ರು ಕೇಳಿ. ಅವಳು ಯೇಸು ಅನ್ನೋದು ಬೇಕಾಗ್ಲಿಲ್ಲ. ಅಷ್ಟೇ ಅಲ್ಲ, 7ನೇ ಸಾರಿ ದೆವ್ವ ಬಂತು. ಅವ್ರ ಮನೆಯಲ್ಲಿ ಅಂದ್ರು, ಯಾರಾದ್ರೂ ಹೋಗಿ ಲತಾ ಕರೀರಿ. ಬೇಡ ಬಿಡ್ರಿ, ಕರಿಬೇಡ್ರಿ. ಅಂದ್ರೆ ಲತಾ ಹೆಸರಲ್ಲಿ ಬಲ ಇದೆಯಾ? ಯೇಸುವಿನ ಹೆಸರಿನಲ್ಲಿ ಬಲ ಇದೆಯಾ? ಯೇಸುವಿನ ಹೆಸರು ಯಾವ ಹೆಸರಿನ ಜೊತೆಗೆ ಒಡಂಬಡಿಕೆ ಮಾಡಿ, ಅರ್ಥ ಆಗ್ತಾ ಇಲ್ಲ ನಿಮಗೆ? ಯೇಸುವಿನ ಹೆಸರಿನ ಜೊತೆಗೆ ಯಾವ ಹೆಸರಿನ ಒಡಂಬಡಿಕೆ ಆಗಿದೆಯೋ? ಲತಾಗ ಒಂದಿನ ಕೇಳಿದೆ, ಏನಮ್ಮ ಹೋಗೋಣ, ಏನೋಣ. ನಾನು ಹೋಗಿದ ಮುಂಚೆನೆ ಲತಾ ಬರ್ತಾವಳೆ ಅಂತ ಕೇಳಿದ ತಕ್ಷಣ ಓಡೋಗ್ಬಿಡ್ತಾನೆ ದೆವ್ವ. ಯಾಕೆ? ಲತಾ ಜೊತೆಗೆ ಇನ್ನೊಂದು ಹೆಸರು ಕೂಡಿದೆ. ಆ ಹೆಸರಿನ ಜೊತೆಗೆ ಒಡಂಬಡಿಕೆ ಆಗಿದೆ. ಆ ಒಡಂಬಡಿಕೆಗೆ ದೇವ ಕುಮಾರನು ತನ್ನ ರಕ್ತದಿಂದ ಸೈನ್ ಹಾಕವನೇ. ಎಷ್ಟು ಜನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಅಯ್ಯ, ಈ ಒಡಂಬಡಿಕೆಯನ್ನು ಮಾತ್ರ ಮುರ್ಕೊಳ್ಬೇಡಿ. ಆ ಒಡಂಬಡಿಕೆಯಲ್ಲಿ ನಾವು ಅಗ್ರಿಮೆಂಟ್ಗೆ ಸಹ ಹಾಕಿದ್ದೀವಿ. ಏನಂತೆ? ಎಡೆ ಬಿಡದೆ ಪ್ರಾರ್ಥಿಸಿರಿ ಅಂತ ಹೇಳಿದಾಗ ಆಯ್ತು ಸ್ವಾಮಿ ಅಂತ ಸೈನ್ ಹಾಕಿದ್ದೀವಿ. ಹಗಲು ರಾತ್ರಿ ವಾಕ್ಯದಲ್ಲಿ ಧ್ಯಾನ ಮಾಡಿ ಅಂತ ಒಡಂಬಡಿಕೆಯಲ್ಲಿ ಬರೆದಿರುವಾಗ ಮಾಡ್ತೀವಿ ಅಂತ ಸೈನ್ ಹಾಕಿದ್ದೀವಿ. ಅದನ್ನು ಮಾತ್ರ ಬಿಟ್ಬಿಡಬೇಡಿ. ಆದ ಕಾರಣ ಮೊದಲನೇ ಕೀರ್ತನೆಯ 1ನೇ ಅಧ್ಯಾಯದಲ್ಲಿ ಒಡಂಬಡಿಕೆ ಮಾಡಲ್ಪಟ್ಟಿದೆ. ಏನಂದ್ರೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಧರ್ಮನಿಂದ ಕೊರನೆ ಕೂತುಕೊಳ್ಳದೆ, ಪಾಪಿಷ್ಠರ ಮಾರ್ಗದಲ್ಲಿ ನಡೆಯದೆ, ಹಗಲು ಇರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಧ್ಯಾನ ಮಾಡ್ತಾ ಇರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದ ಮರದ ಹಾಗಿರುವನು. ಅವನ ಹತ್ರ ಬಸ್ ಚಾರ್ಜ್ ಇಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ದುಡ್ಡಿಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನ ಜೀವನ ಆ ಅಗ್ರಿಮೆಂಟ್ ಪ್ರಕಾರ ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವಂತ ಗಿಡ ಆಗಿದ್ದಾನೆ. ಯಾರಾದ್ರೂ ನಮ್ಮೂರಿಲ್ಲಿದ್ರೆ ನಾವು ಜೀವಂತ ಸಭೆ, ನಾವು ಸತ್ತಂತ ಸಭೆ ಅಲ್ಲ. ಅಗ್ರಿಮೆಂಟ್ ಅರ್ಥ ಆಗ್ತಾ ಇದೆಯಾ? ಅಗ್ರಿಮೆಂಟ್ ಅರ್ಥ ಆಗ್ತಾ ಇದೆಯಾ? ಆಮೇನ್, ಆಮೇನ್. ಒಡಂಬಡಿಕೆ ಬಲ ಅರ್ಥ ಆಗ್ತಾ ಇದೆ. ಪ್ರಕೃತಿ ಆ ಒಡಂಬಡಿಕೆ ಮುಂದೆ ಮಾತು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೃಷ್ಟಿ ನಿನಗಿರುವಂಥ ಒಡಂಬಡಿಕೆ, ಟ್ಯೂಮರ್ ನಿನ್ನ ಮಾತು ಕೇಳ್ತದೆ, ಕ್ಯಾನ್ಸರ್ ನಿನ್ನ ಮಾತು ಕೇಳ್ತದೆ.
ರೋಗಗಳು ನಿನ್ನ ಮಾತಿಗೆ ಉದಯರಾಗ್ತದೆ. ಡಾಕ್ಟರ್ ಸಾಯ್ತಾನೆ ಅಂತ ಹೇಳ್ತಾರೆ, ಒಡಂಬಡಿಕೆ ಹೇಳ್ತದೆ ಜೀವಿಸ್ತೀನಂತ. ಸಿಸ್ಟರ್ ವಿದ್ಯಾ, ಬ್ರದರ್, ಈ ವರ್ಷ ಮರಣ ಇಲ್ಲ, ಯಾಕಂದ್ರೆ ನಾನು ಒಡಂಬಡಿಕೆಯಲ್ಲಿದ್ದೇನೆ. ಒಡಂಬಡಿಕೆಯಲ್ಲಿದ್ದೀವಿ. ಆಮೇನ್, ಆಮೇನ್. ಅರ್ಥ ಆಗ್ತದೆ ಒಡಂಬಡಿಕೆ. ಪಾಸ್ಟ್ರೇ, ಇದೆಲ್ಲ ಕತೆ ಕೇಳಲಿಕ್ಕೆ ಚೆನ್ನ, ಅನುಭವ ಹೇಳ್ತೀನಿ ಕೇಳಮ್ಮ, ಅನುಭವ ಹೇಳ್ತೀನಿ ಕೇಳು. ಬರೀ ದೆವ್ವ ಹಿಡಿದ್ರು ಕತೆ ಹೇಳ್ತಾ ಇದ್ದೀನಿ, ಈಗ ಅನಾರೋಗ್ಯದ ಕತೆ ಹೇಳ್ತಾ ಇದ್ದೀನಿ ಕೇಳು. ನಮ್ಮ ಸ್ವಂತ ತಂದೆಗೆ ಡಾಕ್ಟರ್ ಬದುಕಲ್ಲ ಅಂದ್ರು, ನಮಗಿರೋದು ಒಡಂಬಡಿಕೆ. ಆ ದಿನಗಳಲ್ಲಿ ನನಗೆ ಅದ್ರ ಪರಿಚಯ ಚೆನ್ನಾಗಿ ಗೊತ್ತಿಲ್ಲ. ಒಂದು ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರ ಆತ್ಮನ ಪ್ರೇರೇಪಿಸ್ದ, ದೇವ್ರ ವಾಕ್ಯ ತೆಗೆದು ಓದ್ಲಿಕ್ಕೆ ಆವಾಗ ಮೊದಲೇ ಸಾರಿ ನನಗೆ ಅರ್ಥ ಆಗಿರೋದು ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಈ ಒಡಂಬಡಿಕೆಯಲ್ಲಿ ಒಂದು ಬರೆದಿದೆ. ಆ ಒಡಂಬಡಿಕೆಯಲ್ಲಿ ಏನು ಬರೆದಿದೆ ಅಂದರೆ, ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಅದಕ್ಕೆ ಒಬ್ಬನು ಸೈನ್ ಮಾಡಿದಾನೆ. ಯಾರು ಸೈನ್ ಮಾಡಿದಾರೆ ಗೊತ್ತಾ? ಆ ಬಾಸುಂಡೆಗಳನ್ನ ಉಂಡವನೇ. ಆ ಬಾಸುಂಡೆ ಉಂಡವನೇ ಆ ಬಾಸುಂಡೆನ ಇಟ್ಕೊಂಡು ಒಂದು ಅಗ್ರಿಮೆಂಟ್ ಮಾಡ್ದ, ನನ್ನ ಬಾಸುಂಡೆಗಳಿಂದ ನಿನಗೆ ಗುಣವಾಯಿತು. ತನ್ನ ಕೈಯಿಂದ ಆ ಬಾಸುಂಡೆನ ಮುಟ್ಟಿ ಆ ರಕ್ತವನ್ನೆಲ್ಲ ಹತ್ತದ. ನಂಬದೆ, ಯಾರಾದರೂ ಹೇಳ್ರಿ, ಕೇಳಿ ನಂಬಿ ಸ್ವೀಕರಿಸಿಕೊಳ್ಳಿ. ಹಿಂದೆ ಕೇಳಿ ನಂಬಿ ಸ್ವೀಕರಿಸಿಕೊಳ್ಳಿ. ಆಮೇನ್, ಆಮೇನ್. ಹೋರಾಡಿ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆಪರೇಷನ್ ಮಾಡ್ಬೇಕಂದವ್ರು ವಿತೌಟ್ ಆಪರೇಷನ್ ತಂದೆಗೆ ಮಲಗಿ ಕಳಿಸಿದ್ರು. ಏನು ನೆವ ಗೊತ್ತಾ? ನೆಪ ಏನು ಗೊತ್ತಾ? ಅವ್ರಿಗೆ ಬಿಕ್ಕಳಿಕೆ ಇದೆ, ಆಪರೇಷನ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಡಾಕ್ಟ್ರಿಗೆ ಕಂಡಿರೋದು ಬಿಕ್ಕಳಿಕೆ, ನಮಗೆ ಕಂಡಿರೋದು ಒಡಂಬಡಿಕೆ. ಆಮೇನ್. ಆಪರೇಷನ್ ಆಗಲೇ ಇಲ್ಲ. ಅದರ ನಂತರ ಮುಂದೆ 2 ವರ್ಷ ನಮ್ಮ ತಂದೆ ಸುಖವಾಗಿ ಜೀವಿಸಿದ್ರು. ಆ ಒಡಂಬಡಿಕೆಯಲ್ಲಿ ಇನ್ನೊಂದಿದೆ. ನಿಮ್ಮಲ್ಲಿ ಒಬ್ಬನು ಕ್ರಿಸ್ತನಲ್ಲಿ ನಂಬುವುದಾಗಿದ್ದರೆ ಆತನ ನಿಮಿತ್ತವಾಗಿ ಇಡೀ ಕುಟುಂಬವು ಶುದ್ಧಿ ಆಯಿತು. ಒಡಂಬಡಿಕೆ ಕೇಳ್ತಾ ಇದ್ದೀರಾ? ಗುಣ ಆಯಿತು. ಯಾಕಂದರೆ ದೇವರಲ್ಲಿ ನಾನೊಂದು ಒಡಂಬಡಿಕೆ ಮಾಡಿಕೊಂಡೆ. ನಾನು ನನ್ನ ಸ್ವಂತ ಕಾಲಲ್ಲಿ ನಿಂತ್ಕೊಳ್ಳುವವರೆಗೂ ನನ್ನ ತಂದೆಯನ್ನು ನೀನು ಜೀವಂತವಾಗಿಡುವುದಾಗಿದ್ದರೆ ನಾನು ನಿನ್ನ ಸೇವೆ ಮಾಡ್ತೇನೆ, ನಿನ್ನನ್ನು ಸೇವಿಸ್ತೇನೆ. ಕೊನೆಗೆ ನಾನು ಬೈಬಲ್ ಸ್ಕೂಲ್ ಮುಗಿಸ್ಕೊಂಡು ಬೆಳಗಾವಿಗೆ ಬಂದು ಸೇವೆಯಲ್ಲಿ ನೆಲೆಗೊಳ್ಳುವವರೆಗೂ ನನ್ನ ತಂದೆ ಜೀವಂತವಾಗಿದ್ರು. ಕೇಳಿ ನಮ್ಮ ತಾಯಿನ. ಕೇಳ್ತಾ ಇದ್ದೀರಾ? ಆ ಒಡಂಬಡಿಕೆಯಲ್ಲಿ ಬಲ ಇದೆ ಬ್ರದರ್. 5 ವರ್ಷದ ಹಿಂದೆನೇ ಸತ್ ಬಿಡಬೇಕಾಗಿದ್ದಂಥ ವ್ಯಕ್ತಿ ಆ ಒಡಂಬಡಿಕೆ ನಿಮಿತ್ತವಾಗಿ ನಾನು ಈ ಪಟ್ಟಣ ಬಂದು ನೆಲೆಗೊಳ್ಳುವವರೆಗೂ ಜೀವಂತವಾಗಿದ್ರು. ನೀನು ಎಲ್ಲಿವರೆಗೂ ಆ ಒಡಂಬಡಿಕೆಯಲ್ಲಿ ಬರಲ್ವೋ ಅಲ್ಲಿವರೆಗೂ ನಾನು ಏಳಿಗೆ ಹೊಂದಲಿಕ್ಕೆ ಆಗಲ್ಲ. ಆಮೇನ್, ಆಮೇನ್. ಆಶೀರ್ವಾದ ಆಗ್ತಾ ಇದೆಯಾ? ಆಶೀರ್ವಾದ ಆಗ್ತಾ ಇದೆಯಾ? ನಂಬರ್ 2, ಮುಂದೆ ಹೋಗ್ತಾ ಇದ್ದಂಗೆ ಆ ಒಡಂಬಡಿಕೆ ಸಮಯ ಇಲ್ಲ, ಮುಗಿಸ್ಕೊಳ್ಬೇಕಾದ್ರೆ ನಿಲ್ತಾ ಇಲ್ಲ. ಒಂದು 5 ನಿಮಿಷ 10 ನಿಮಿಷ ಆಗ್ಬೋದಲ್ಲ? ಆ ಒಡಂಬಡಿಕೆಯಲ್ಲಿ ಎಷ್ಟು ಬಲ ಅಂದರೆ, ಅವ್ರು ಹೇಳಿದ್ರು ಊಟ ಇಲ್ಲ ಅಂತ, ಆ ಒಡಂಬಡಿಕೆ ಹೇಳ್ತು ಒಡಂಬಡಿಕೆಯಲ್ಲಿ ಊಟ ಇದೆ. ಒಂದು ಕೊಳಕ್ಕೆ ಬರ್ತಾ ಇದ್ದಾರೆ, ಅದರ ಹೆಸರು ಮಾರ. ಮಾರ ಅಂದರೆ ಬಿಟರ್ನೆಸ್, ಕಹಿ ಅಂತ. ಇಬ್ರಿಯ ಭಾಷೆಯಲ್ಲಿ ಮಾರ ಅಂದರೆ ಕಹಿ. ಆ ಹೆಸರು ಅದಕ್ಕೆ ಯಾಕೆ ಬಂತಂದ್ರೆ ನೀರೆಲ್ಲ ವಿಷ. ಆಮೇನ್. ಅಲ್ಲಿ ದೇವರ ಆ ನೀರನ್ನು ಗುಣಪಡಿಸ್ತಾನೆ. ಕೇಳ್ತಾ ಇದ್ದೀರಾ? ಅಲ್ಲಿ ಅವ್ರ ಜೊತೆಗೆ ಆ ಒಡಂಬಡಿಕೆಯ ಮುಂದಿನ ಭಾಗವನ್ನು ಬರೀತಾನೆ. ಆ ನೀರನ್ನು ಗುಣಪಡಿಸಿದ ತಕ್ಷಣ ಅವರು ನೀರನ್ನು ಕುಡಿದ್ರು. ಚರಿತ್ರೆ ಹೇಳ್ತದೆ, ಬೈಬಲಲ್ಲಿ ಎಲ್ಲೂ ದಾಖಲಾಗಿಲ್ಲ, ಆದರೆ ಜ್ಞಾನಿಗಳು ಬರೀತಾರೆ, ಹೇಳ್ತಾರೆ ತಮ್ಮ ಚರಿತ್ರೆಯಲ್ಲಿ, ಆ ನೀರನ್ನು ಕುಡಿಯುವಾಗ ಬಂಜೆಯರ ಐಗುಪ್ತ ದೇಶದಲ್ಲಿದ್ದಾಗ ಇಸ್ರಾಯೇಲರಲ್ಲಿ ಎಷ್ಟು ಜನ ಬಂಜೆಯರಾಗಿದ್ರು, ಅವರು ಬಂಜೆತನ ಮುರಿದು ಹೋಯ್ತಂತೆ ಇಸ್ರಾಯೇಲರಲ್ಲಿ. ಯಾಕೆ ಹಂಗೆ ಹೇಳ್ತಾರಂದ್ರೆ, ಮುಂದೆ ಯೇಸು ಅಲ್ಲಿ ಮುಂದೆ ದೇವರು ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡ. ಏನಂತಂದ್ರೆ, ನೀರು ವಿಷ ಆಗಿರುವಾಗ ಅಂತ ಒಡಂಬಡಿಕೆ ಮಾಡ್ಕೊಳ್ಳಿಲ್ಲ, ಅವರು ನೀರು ಕುಡಿದು ತೃಪ್ತರಾದ ಮೇಲೆ ಒಡಂಬಡಿಕೆಯನ್ನು ಮಾಡ್ಕೊಂಡ. ಏನಂತ ಹೇಳ್ತಾ, ಆ ಒಡಂಬಡಿಕೆಯನ್ನು ಕೂಡಿಸ್ದ.
ಆ ಒಡಂಬಡಿಕೆಗೆ ಇನ್ನೊಂದು ಲೈನ್ ಕೂಡಿಸ್ತಾ ಏನಂತಂದರೆ, ಈ ದಿನ ನೀನು ನನ್ನ ನ್ಯಾಯ ವಿಧಿಗಳನ್ನು ಕೈಕೊಂಡು ನಡೆಯುವುದಾಗಿದ್ದರೆ, ನಾನು ಹೇಳಿದಂಥ ಎಲ್ಲ ಕ್ರಮಗಳನ್ನು ಕೈಕೊಂಡು ನಡೆಯುವುದಾಗಿದ್ದರೆ, ಐಗುಪ್ತರ ಮೇಲೆ ಬಂದಂಥ ಒಂದಾದರೂ ರೋಗವನ್ನು ನಿನ್ನ ಮೇಲೆ ನಾನು ಬರಗೊಳಿಸುವುದಿಲ್ಲ. ಅದರಲ್ಲಿ ಬಂಜತನವೂ ಒಂದಾಗಿತ್ತು. ಆ ದಿನ ಅವರೆಲ್ಲರೂ ಗುಣ ಹೊಂದಿದ್ರು. ಅದಕ್ಕೋಸ್ಕರ ಅವರು ಹೋಗ್ತಾ ಇರುವಾಗ ಇಬ್ರಿಯರು, ನೋಡಿ ಯಾರಾದರೂ ಹೇಳ್ರಿ ಇಬ್ರಿಯ ಸ್ತ್ರೀಯರಂತ, ಅಡವಿಯಲ್ಲಿ ಮಕ್ಕಳು ಹುಟ್ಟಿದ್ರು ಅವ್ರಿಗೆ. ಕೇಳ್ತಾ ಇದ್ದೀರಾ? ಅಡವಿಯಲ್ಲಿ ಮಕ್ಕಳು ಹುಟ್ಟಿದ್ರು. ಒಬ್ಬ ದಾದಿ ಇಲ್ಲ, ಒಬ್ಬ ಸೂಲಗಿತ್ತಿ ಇಲ್ಲ. ಅಡವಿಯಲ್ಲಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳಲ್ಲಿ ಒಂದು ಬಲಹೀನವಾಗಿರ್ಲಿಲ್ಲ, ಒಂದು ಸತ್ತು ಹೋಗ್ಲಿಲ್ಲ. ಯಾಕೆ ಗೊತ್ತಾ? ಹೊರ ಬರೋಕ್ಕಿಂತ ಮುಂಚೆ ತಮ್ಮ ಮನೆ ಮೇಲೆ ರಕ್ತದಿಂದ ಒಂದು ಒಡಂಬಡಿಕೆ ಮಾಡಿಕೊಂಡ್ರ. ಒಡಂಬಡಿಕೆ ಇದೆ ಅಮ್ಮ ನಿನಗೆ. ಆ ಒಡಂಬಡಿಕೆಯಲ್ಲಿ ಏನು ಬರೆದಿದೆ ಅಂದರೆ, ಈ ಧರ್ಮ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರಲು ಅದನ್ನು ಧ್ಯಾನ ಮಾಡ್ತಾ ಅದರಲ್ಲಿ ಬರೆದಿರೋದನ್ನೆಲ್ಲ ಕೈಕೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ, ಅದು ಅಡುಗೆ ಮಾರ್ಗ ಆದರೂ ಚಿಂತೆ ಇಲ್ಲ, ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ, ಕೃತಾರ್ಥನಾಗುವೆ, ತೃಪ್ತನಾಗುವೆ. ಆಮೇನ್ ಆಮೇನ್. ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿರುವನೋ ಅವನು ಬರೀ ಧನ್ಯನಲ್ಲ, ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಅದು 100 ರೂಪಾಯಿ ಆಗಿರಲಿ, 500 ರೂಪಾಯಿ ಆಗಿರಲಿ, ಆರೋಗ್ಯ ಆಗಿರಲಿ, ಜ್ಞಾನವಾಗಲಿ, ಬಾಡುವುದೇ ಇಲ್ಲ. ನೋಡಿ, ದೇವರು ನಮ್ಮನ್ನ ದೊಡ್ಡ ಹಾಲ್ನಿಂದ ಚಿಕ್ಕ ಹಾಲಿಗೆ ಒಯ್ತಾ ಇಲ್ಲ. ದೇವರು ನಮ್ಮನ್ನ ಒಂದರಿಂದ ಒಂದು ಒಳ್ಳೆ ಹಾಲಿಗೆ ಒಯ್ತಾ ಇದ್ದಾನೆ ಅಂದಮೇಲೆ ಸ್ವಂತದಕ್ಕೆ ಒಯ್ದೇ ಇರ್ತಾನ. ದೇವರು ನಿನ್ನನ್ನು ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಒಯ್ಲಿಲ್ಲ, ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ತಂದವನು ನಿನ್ನನ್ನು ಸ್ವಂತ ಆಲಯಕ್ಕೆ ಒಯ್ದೇ ಇರ್ತಾನ. ಕ್ರಿಸ್ತನನ್ನು ನಂಬಿ ಒಬ್ಬರಾದರೂ ಕೆಳಮಟ್ಟಕ್ಕೆ ಇಳಿದುದನ್ನು ನಾನು ಕಂಡದ್ದಿಲ್ಲ. ಕ್ರಿಸ್ತನನ್ನು ನಂಬಿದವರು ಮೇಲೆತ್ತೆ ಎದ್ದಿದ್ದನ್ನೇ ನಾನು ನೋಡಿರೋದು. ನಿನ್ನನ್ನು ಮೇಲೆತ್ತೇ ಎತ್ತಾನೆ, ನಿನ್ನನ್ನು ಸಹ ಕಟ್ಟಿಯೇ ಕಟ್ತಾನೆ, ನಿನ್ನನ್ನು ಸಹ ಬಲಪಡಿಸ್ತಾನೆ. ಓಡುವಾಗ ಮಧ್ಯದಲ್ಲಿ ಬಿದ್ದು ಹೋಗೋರನ್ನು ನೋಡಿ ಬಲಹೀನಳಾಗಬೇಡ. ಯಾಕಂದ್ರೆ ನಿನ್ನ ಬಲ ನಿನ್ನ ಜೊತೆಗೆ ಓಡುವವರನ್ನ ನೋಡಿ ಬರುವಂಥದ್ದಲ್ಲ, ನಿನ್ನ ಒಡಂಬಡಿಕೆಯನ್ನು ನೋಡಿ ಬರುವಂಥದ್ದು. ನಿನ್ನ ಒಡಂಬಡಿಕೆಯನ್ನು ನೋಡಿ ಬರುವಂಥದ್ದು ಬಲ. ಆಮೇನ್. ಟೈಮ್ ನೋಡ್ತೀನಿ, ಮುಗಿಸ್ಬೇಕಂತ ಇದ್ದೀನಿ. ಆದರೆ ದೇವರ ಆತ್ಮನ ಇವತ್ತು ಬಿಡ್ತಾನೆ ಇಲ್ಲ ನಿಮ್ಮನ್ನ. ಯಾಕಂದ್ರೆ ಆತನಿಗೆ ತನ್ನ ಒಡಂಬಡಿಕೆ ನಾಳೆ ಅಲ್ಲ, ನಾಡಿದ್ದು ಅಲ್ಲ, ಮುಂದಿನ ವಾರ ಅಲ್ಲ, ಮುಂದಿನ ತಿಂಗಳಲ್ಲ, ಅದೇ ರಾತ್ರಿ ಐಶ್ವರ್ಯವಂತರಾಗಿ. ನೋಡಿ, ಅನೇಕ ವರ್ಷಗಳ ಹಿಂದೆ ಅವರ ತಂದೆಯಾದಂಥ ಯಾಕೋಬನಲ್ಲಿ ಬರುವಾಗ ಕಾಳನ್ನು ಹುಡುಕಿಕೊಂಡು ಬಂದವನು. ಕಾಳು, ಯಾಕಂದರೆ ಬರಗಾಲ ಇತ್ತು. ಆದರೆ ಅವನ ಮಕ್ಕಳಿಗೆ ಇಸ್ರಾಯೇಲರು 12 ಲಕ್ಷಕ್ಕಿಂತಲೂ ಹೆಚ್ಚಾದ ಜನ ಬಿಡುವಾಗ ಬಂಗಾರ, ಬೆಳ್ಳಿ, ಕುರಿ ದನಗಳನ್ನು ತೆಗೆದುಕೊಂಡು ಬಿಡ್ತಾ ಇದ್ದಾರೆ. ದೇವರ ಆತ್ಮನ ಹೇಳಿದ, ನೀನು ಬರುವಾಗ ಬರಿಗೈಲಿಂದ ಬಂದಿರಬಹುದು, ಆದರೆ ಹೋಗುವಾಗ ತುಂಬಿಕೊಂಡು ಹೋಗ್ತೀಯ, ಆಶೀರ್ವದಿಸಲ್ಪಟ್ಟು ಹೋಗ್ತೀಯ. ಯಾರಿಗಾದ್ರೂ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿದ್ರೆ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬಹುದು. ಆಮೇನ್. ಯಾಕಂದರೆ ಆ ಅಭಿಷೇಕ ನಿಮ್ಮನ್ನು ತುಂಬಿಕೊಳ್ಳಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಮಾರವನ್ನು ಗುಣಪಡಿಸಿದಂಥ ದೇವರು ಈ ದಿನ ಒಡಂಬಡಿಕೆಯಲ್ಲಿ ನಿನ್ನ ಜೀವನದಲ್ಲಿ ಯಾವುದೇ ಭಾಗದಲ್ಲಿಯೂ ಕಹಿತನ ಇದ್ರೂ ಚಿಂತೆ ಇಲ್ಲ, ಅದನ್ನು ಗುಣಪಡಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾರಾದರೂ ಆತನ ಆರಾಧಿಸ್ತೀರಾ? ಯಾರಾದರೂ ಆತನಿಗೆ ಸ್ತುತಿಗಳನ್ನ ಅರ್ಪಿಸ್ತೀರಾ? ಯಾರಾದರೂ ಆತನಿಗೆ ಸ್ತೋತ್ರಗಳನ್ನು ಅರ್ಪಿಸ್ತೀರಾ? ಯಾರಾದರೂ ಆತನಿಗೆ ಮಹಿಮೆಯನ್ನು ಅರ್ಪಿಸ್ತೀರಾ?